ಇಲ್ಲಿ ನಾವು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟಿಂಗ್ ದ ಡಿಫ್ರೆನ್ಷಿಯೇಟೆಡ್ ಎಕ್ಸ್ಪ್ರೆಷನ್ ಮತ್ತು ಇಲ್ಲಾಂದರೆ ಈಕ್ವೇಷನ್. ಹೇಗೆಲ್ಲ ಡಿನೋಟ್ ಮಾಡ್ತೀವಿ ಇದನ್ನು ಅಂತ ಹೇಳಿದ್ರೆ ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್ ಮತ್ತು ಈ ರೀತಿಯಲ್ಲಿ ಇಲ್ಲೊಂದು ಉದಾಹರಣೆ ಕೊಡ್ತೀನಿ, ಸುಲಭ ಆಗುತ್ತೆ. ಇಫ್ ವೈ ಇಸ್ ಈಕ್ವಲ್ ಟು 4ax to the power of 5, differentiating with respect to x will give us 4a5x to the power of 4. This is differentiating with respect to x. ಮತ್ತು ಇದನ್ನು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ 20a ಆಲ್ರೆಡಿ ಇದೆ, 4x to the power of 3. This is differentiating with respect to x. ಸರಿನಾ? ಸೊ ಕೊನೆಯದಾಗಿ ಇದು ಉತ್ತರ 80a x to the power of 3. ಸೊ ಈ ಥರ ಮಾಡಿದಾಗ ಎರಡು ಸತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ದಟ್ ಈಸ್ ಯುವರ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಅಷ್ಟೇ, ಇನ್ನೇನಿಲ್ಲ.